ಜಾಬ್ಗಿಂತ ಮುಂಚೆ ನಾನೊಂದು ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಿದ್ದೆ. ಅವಾಗಲಿಂದ ನಾನು ಏನೇನದ್ರ ಮೇಲೆಲ್ಲ ಅಂದರೆ ನಂಗೆ ಬಂದಿರೋ ದುಡ್ಡಲ್ಲಿ ಏನೇನಕ್ಕೆ ವೇಸ್ಟ್ ಖರ್ಚು ಅಂತ ಹೇಳಕ್ಕೆ ಹೋಗಲ್ಲ ನಾನು. ಇದೆಲ್ಲ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ತೀನಿ. ಅದು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ಈ ಬುಕ್ಸ್ ಬಂದುಬಿಟ್ಟು SSC ಎಕ್ಸಾಮ್ಗೆ ಅಂತ ತೊಗೊಂಡಿದ್ದು. ಆದರೆ ನಾನು ಇದೇ ಜಾಸ್ತಿ ಯೂಸ್ ಮಾಡಿಲ್ಲ, ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಅದಾದಮೇಲೆ ಈ ಬುಕ್ಸಲ್ಲಿ ಇನ್ವೆಸ್ಟ್ ಮಾಡಿದೆ ನಾನು ತುಂಬ. ಈ ಬುಕ್ಸಲ್ಲಿ ತುಂಬ ಬುಕ್ಸ್ ಇದೆ. ಭಗವದ್ಗೀತಾ ಇದೆ, ಇಕಿಗಾಯ್ ಅಂತ. ಇದು ನನಗೆ ಇದು ನನ್ನ ಫೇವ್ರೆಟ್ ಆಲ್ಕೆಮಿಸ್ಟ್ ಫೇವ್ರೆಟ್ ಬುಕ್. ಇದು ದ ಕರೇಜ್ ಟು ಬಿ ಡಿಸ್ಲೈಕ್ಡ್, ಯು ಆರ್ ದ ಬೆಸ್ಟ್ ಫ್ರೆಂಡ್ ಅಂತ ಇನ್ನೇ. ಮತ್ತು ರಾಜ್ ಶಮನ್ ಇದು ಡೋಂಟ್ ಟಾಕ್ ಅಂತ, ಇದು ಚೆನ್ನಾಗಿದೆ ಬುಕ್ಕು. ಇದಾದಮೇಲೆ ಮೆಡಿಟೇಷನ್ಸ್, ಇದು ಚೆನ್ನಾಗಿದೆ. ಮತ್ತು ಇದು ನನ್ನ ಫಸ್ಟ್ ಬುಕ್ಕು. ಇದು ಯಾವ ಥರ ಅಂದರೆ ಒಂದು ಮನಿ ಬಗ್ಗೆ ಒಂದು ಚೇಂಜ್ ಮಾಡಿದ ಬುಕ್ ಇದು ನನಗೆ. ಮತ್ತು ಇದು ನಾನು ಒನ್ ಆಫ್ ಮೈ ಫೇವ್ರೆಟ್ ಬುಕ್ಕು, ಆಟೋಮಿಕ್ ಹ್ಯಾಬಿಟ್ಸ್ ಅಂತ. ಇದು ಚೆನ್ನಾಗಿದೆ. ಒಂದು ಹೊಸ ಹ್ಯಾಬಿಟ್ನ ಯಾವ ಥರ ನಾವು ಫಾರ್ಮ್ ಮಾಡ್ಕೋಬೇಕು, ಹ್ಯಾಬಿಟ್ಸಿಂದ ನಮ್ಮ ಲೈಫ್ ಯಾವ ಥರ ಚೇಂಜ್ ಆಗ್ಬೋದು ಅನ್ನೋದಕ್ಕೆ ಇದೊಂದು ಬುಕ್ಕು, ಒಳ್ಳೆ ಬುಕ್ಕು. ಹ್ಯಾಬಿಟ್ಸ್ ಮೇಲೆ ತುಂಬ ಒಳ್ಳೆ ಬುಕ್ಕು. ಮತ್ತು ಇದು ಮಿಲಿಯನರ್ ಫಾಸ್ಟ್ ಲೇನ್ ಅಂತ. ಈ ಬುಕ್ ಬಂದುಬಿಟ್ಟು ಏನರ ಬಗ್ಗೆ ಅಂದರೆ, ನಾವು ಮನಿ ಮಾಡ್ತೀವಿ ಆದರೆ ನಮ್ಮ ಸ್ಲೋ ಲೈನು ಮತ್ತು ಫಾಸ್ಟ್ ಲೈನ್ ಅಂತ. ಇದು ನಮ್ಮ ಮನೇಲಿ ಫಸ್ಟೇ ಇತ್ತು. ಇದು ನಮ್ಮ ಅಂಕಲ್ ಅವ್ರು ಪರ್ಚೇಸ್ ಮಾಡಿದ ಬುಕ್ ಇದು. ಮತ್ತು ಇದು ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ. ಇದು ಚೆನ್ನಾಗಿದೆ ಬುಕ್. ಇದು ಬಂದುಬಿಟ್ಟು ಹೌ ಟು ವಿನ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಅಂತ. ಇದು ಫ್ರೆಂಡ್ಸ್ನ ಯಾವ ಥರ ಮಾಡ್ಕೋಬೇಕು, ಯಾವ ಥರ ಜನಗಳ ಜೊತೆ ಇರಬೇಕು, ಫ್ರೆಂಡ್ಶಿಪ್ ಅನ್ನೋದು, ಅದ್ರ ಬಗ್ಗೆ ನಂಗೆ ಇನ್ನೂ ಹೊಸ್ದಾಗಿ ಇದು ಮಾಡ್ತಿರೋಲ್ಲ, ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಿರೋದಲ್ಲ, ಹಂಗಾಗಿ ನನಗೆ ಗೊತ್ತಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದು ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ಆಗಸ್ಟಲ್ಲೇ ತೊಗೊಂಡಿದ್ದು. ಇದು 3 months ಹೋದೆ ನಾನು ಈ ಜಿಮ್ಗೆ, ಬಾಕ್ಸಿಂಗ್ ಜಿಮ್ಗೆ. ಅಲ್ಲೇನಾಯ್ತಪ್ಪ ಅಂದರೆ ನನಗೆ ಲೆಗ್ ಇಂಜುರಿ ಆಯ್ತು, ಅಲ್ಲಿ ನೀ ಇಂಜುರಿ ಆಗಿಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟೆ. ಇದು ಬಂದುಬಿಟ್ಟು ಇದ್ರೊಳಗಡೆ ಹಾಕೋದು. ಇದು ನಮ್ಮ ಕೈಗೆಲ್ಲ ಸುತ್ತಕೊಂಡು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಫಿಟ್ಟಾಗಿರುತ್ತೆ. ಮತ್ತು ಇದು ಮೌತ್ ಗಾರ್ಡು, ನಮ್ಗೆ ಹಲ್ಲಿಗೇನೂ ಆಗೋಲ್ಲ. ಮತ್ತು ಈ ರಿಂಗ್ ಲೈಟ್ಸ್ ಬಂದುಬಿಟ್ಟು ನಾನು ಹೊಸದಾಗಿ ಲಾಸ್ಟ್ ಇಯರೇ ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಇದು ಏನೋ ಮಾಡ್ತಿದ್ದೆ ಅವಾಗೆಲ್ಲ, ಈಗ ನೆನೆಸ್ಕೊಂಡ್ರೆ ನನಗೂ ನಗು ಬರುತ್ತೆ. ಆ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಈ ರಿಂಗ್ ಲೈಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ. ಮತ್ತು ಇದೇನೋ ಗೊರಿಲ್ಲಾ ಟ್ರೈಪಾಡ್ ಏನೋ ಅಂತಾರೆ. ಇದ್ರ ಮೇಲೆ ಇದೆಯಲ್ಲ, ಇದು ಇದ್ರ ಮೇಲೆ ಇನ್ನೊಂದಿರುತ್ತೆ, ನಾವು ಫೋನೆಲ್ಲ ಪ್ಲೇಸ್ ಮಾಡೋಕ್ಕೆ. ಅದು ಕಳೆದೋಗ್ಬಿಟ್ಟಿದೆ. ಮತ್ತು ಇದು ಬಂದುಬಿಟ್ಟು ರಿಂಗ್ ಲೈಟ್ಗೆ ಇದನ್ನು ಹಾಕ್ಬಿಟ್ಟು ಇದನ್ನು ಫೋನ್ ಹಾಕೋದು. ಫೋನ್ ಇಟ್ಟರೆ ಇದು ಫೋನ್ ಸ್ಟ್ಯಾಂಡ್. ಇದು ರಿಂಗ್ ಲೈಟ್ ಸೆಂಟ್ರಲ್ಲಿ ಹಾಕ್ಬೋದು. ಮತ್ತು ಇದು ಒಂದು ಮೈಕ್, ಬೋಯಾ ಮೈಕ್ ಅಂತ ಏನೋ ಬರುತ್ತೆ. ಇದು 1500 ಎಷ್ಟೋ ಬಿತ್ತು. ಮತ್ತು ಆಗಲೇ ಹೇಳ್ದಲ್ಲ ಟ್ರೈಪಾಡ್ ಸ್ಟ್ಯಾಂಡು. ಇಷ್ಟು ನಾನು ಇನ್ವೆಸ್ಟ್ ಮಾಡಿದ್ದು. ಇಷ್ಟೇ ಅಂತ ಅಲ್ಲ, ನಮ್ಮದು ಡಂಬಲ್ಸು, ಆ್ಯಬ್ ರೋಲರ್ ಅಂತೆ, ಪುಷಪ್ ಬೋರ್ಡ್ ಅಂತೆ, ಏನೇನೋ ಇದೆ. ಅದೆಲ್ಲ ಸಿಕ್ಕಿಲ್ಲ ನನಗೆ ಮನೆಯಲ್ಲಿ ಎಲ್ಲ. ಈಗ ಅದೆಲ್ಲ ಉಳ್ಕೊಂಡಿದ್ರೆ ನಮ್ಮ ಅಮ್ಮ ಬಂದು ಸರಿಯಾಗಿ ಬೈದ್ಬಿಡ್ತಾರೆ ನನಗೆ. ಅದಕ್ಕೆಲ್ಲ ಅದೇನು ತೆಗಿಯೋಕ್ಕೆ ಹೋಗ್ತಿಲ್ಲ. ಇಷ್ಟೇ. ಮೇಯ್ನಾಗಿ ಒಂದು ಹೇಳೋದೇ ಮರ್ತೇ ಹೋಯಿತು. ಎಲ್ಲದರಲ್ಲಿ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ನನ್ನಂದರೆ 70,000 ಹಾಕಿ ನಾನು ಈ ಲ್ಯಾಪ್ಟಾಪ್ ತೊಗೊಂಡೆ. ಇದು ಇನ್ಫಿನಿಕ್ಸ್ GT ಬುಕ್. ಇದು 70,000 ಕೊಟ್ಟು ನಾನು ತೊಗೊಂಡಿದ್ದು. ಮತ್ತು ಇನ್ನೊಂದು ಬುಕ್ ಇದೆ, ಇದು ಚೆನ್ನಾಗಿದೆ. ಈಗ ಕರೆಂಟ್ಲಿ ಓದ್ತಿರೋ ಬುಕ್ ನಾನಿದು. ಇದು ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.